ಈ ದೈವಕೋಲ ಏನಕ್ಕೋಸ್ಕರ ಮಾಡೋದು ಬ್ರೋ? ಇದು ಒಳ್ಳೇದಾಗ್ಲಿ ಅಂತ. ಒಳ್ಳೇದಾಗ್ಲಿ ಅಂತ. ಒಳ್ಳೇದಾಗ್ಲಿ, ಮುಂದೆ ಹೆಂಗ್ ನಡ್ಕೊಂಡು ಹೋಗ್ಬೇಕು ಕುಟುಂಬ, ಹಾಗೆ. ಅಂದ್ರೆ ನಿಮ್ಮ ಕುಟುಂಬಕ್ಕೋಸ್ಕರ? ನಮ್ಮ ಕುಟುಂಬ, ಇಡೀ ಗ್ರಾಮಕ್ಕೋಸ್ಕರ. ಒಳ್ಳೇದಾಗ್ತದೆ. ಗ್ರಾಮ ಅಲ್ಲಿ ಕೂತಿರೋದು ಗ್ರಾಮ ದೈವ. ಇದು ಅಣ್ಣಪ್ಪಾಜಿ ಪಂಜುರ್ಲಿ ಅಂತ. ಅಣ್ಣಪ್ಪ ಪಂಜುರ್ಲಿ ಅಂತೇಳಿ. ಇದು ನೀವು 3 ವರ್ಷ ಆಯ್ತು ಹಂಗಾರೆ? 3 ವರ್ಷ ಆಯ್ತು. 3 ವರ್ಷಕ್ಕೊಂದ್ಸರಿ. 3 ವರ್ಷಕ್ಕೊಂದ್ಸರಿ. ಇದು ಎಷ್ಟನೇ ವರ್ಷ ನಡೆಸ್ತಾ ಇರೋದು? ಇದು 3ನೇ ವರ್ಷದ್ದು. 3ನೇ ವರ್ಷದ್ದು. ಅದು 3 ವರ್ಷದಲ್ಲಿ ಒಂದನೇದು ಬಾಲ್ಯ ಯೌವನ ಮುಪ್ಪು ಅಂತೇಳಿ ಬರ್ತದಲ್ಲ, 3 ವ್ಯವಸ್ಥೆ. ಅದು ಬಾಲ್ಯ ವ್ಯವಸ್ಥೆಯಲ್ಲಿ ಫಸ್ಟ್ ಬಂದಿದ್ದು. ಇದು 2ನೇ ವರ್ಷದಲ್ಲಾಗಿದ್ದು ಯೌವನ, 3ನೇ ವರ್ಷದಲ್ಲಾಗಿದ್ದು ಮುಪ್ಪು ಅಂತ 3 ವರ್ಷದಲ್ಲಿ ಬರೋದು. ಹಾಗೆ ಇನ್ನು ಕ್ರಮ ನಾವು ಯಾವಾಗ ಕೊಡ್ತೀವಿ ಆಗ ಹೋಗ, ಅಂದ್ರೆ ಅಲ್ಲಿ ಪೂಜೆ ಇರ್ತದೆ. ಸಂಕ್ರಮಣ ಒಂದ್ ತಿಂಗಳಿಗೆ ಒಂದ್ಸಲ. ವರ್ಷನೂ ಮಾಡ್ಬೋದು. ಅದು ಅವರು ಫಸ್ಟ್ ಪ್ರತಿಷ್ಠಾಪನೆ ಟೈಮಲ್ಲಿ ಒಂದು ವಚನ ಕೊಡ್ಲಕ್ಕೆ ಇರ್ತದೆ. ಅವಾಗ ಏನ್ ಹೇಳಿರ್ತಾರ, ಮಾತು ಕೊಟ್ಟಿರ್ತಾರ, ಅದೇ ಪ್ರಕಾರ ನಡ್ಕೊಂಡು ಹೋಗ್ಬೇಕು. ನಾವೀಗ ಸಂಕ್ರಮಣ ಅಂತ ಹೇಳ್ಕೊಂಡಿದೀವಿ. ತಿಂಗಳು ಮನೆ ಒಳಗಡೆ ಕೊಡ್ತದೆ ಕಲ್ಲುರುಟಿ ಅಂತೇಳಿ. ಅದಕ್ಕೆ ದಿನ ದೀಪ ಇಡ್ಬೋದು. ಒಂದ್ ಹಂದಿ ಇಷ್ಟೇ ಇರ್ತದೆ, ಅದು ಪೂರ್ತಿ ಇದನ್ನೋಗಿ ದನಗಳನ್ನ ಅದೇ ಮೇಯಿಸ್ಕೊಂಡು ಬರ್ತಿತ್ತು. ಅದೊಂದು ಕೂಗೊಡಿತಿತ್ತು. ಕೂಗೊಡಕ್ಕೆ ಆ ದನಗಳು ವಾಪಸ್ ಬರ್ತಿದ್ವು. ತಾತನ ಕಾಲದಲ್ಲಿ. ಮತ್ತೆ ಶಕ್ತಿ ಹಂಗಿತ್ತು. ಹಂದಿ ಬಿಟ್ಟಿದೀವಿ ಈ ಸರಿ, ನಿನಗೆ ಇವನನ್ನ ಬಿಟ್ಟಿದೀವಿ ಅಂತ. ಅದೇ ಮೇಯಿಸ್ಕೊಂಡ್ ಬರ್ತಿತ್ತು. ಯಾರು ಹೋಗ್ತಾನೆ ಇರ್ಲಿಲ್ಲ. ನಮ್ಮ ದೊಡ್ಡಪ್ಪನವರೆಲ್ಲ ಹೇಳಕ್ ಕೇಳಿದ್, ನಾವು ನೋಡಿಲ್ಲ. ದೈವಗಳಲ್ಲ, ದೊಡ್ಡ ದೈವಗಳಲ್ಲ. ಕಾಂತಾರದಲ್ಲಿ ಅಂದ್ರೆ ಅದು ಬರೀ ಪಂಜುರ್ಲಿ ಅಲ್ಲ. ಅಣ್ಣ ಪಂಜುರ್ಲಿ ಅಂದ್ರೆ ರಾಜದೈವ. ಅದು ಬರೀ ಪಂಜುರ್ಲಿ ಸ್ಥಾನ ಬಿಟ್ಟು ಓಡೋಗ್ತವೆ ಕೆಲವೊಂದು ದೈವಗಳು. ಅಲ್ಲೇ ನಿಂತಿದ್ದು ಸುಮಾರು ಟೈಮ್. ಮತ್ತೆ ಎಲ್ಲ ಪ್ರಾರ್ಥನೆ ಮಾಡಕ್ ಮತ್ತೆ ಕೆಳಗೆ ಬಂದ. ಅದ್ರ ಗುಳಿಗ ಮಾತ್ರ ನುಡಿ ಕೊಡೋದ್ರು ಸೂಪರ್. ಅದು 2 ಕೌಂಚ್ ಬೀಳ್ತಿತ್ತಲ್ಲ, ಅದು ಅಡ್ಡ ಕೊಡೋದು ಕಲ್ಲುಟ್ಟಿ. ಲಾಸ್ಟಿಗೂ ಕೊಡ್ಲಿಲ್ಲ, ಲಾಸ್ಟಿಗೆ ಕೊಡ್ತು ಸರಿಯಾಗಿ. ಅದಕ್ಕೆ ನೆಲೆ ಮಾಡ್ತೀವಿ ಅಂತ ಅಂದಾಗ. ಹಾಯ್ ಹಲೋ ನಮಸ್ಕಾರ ಕರ್ನಾಟಕ, ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹೊಸದಾಗಿ ಚಾನಲ್ನ ನೋಡೋರು ಲೈಕ್, ಶೇರ್, ಕಮೆಂಟು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕಲ್ಲೂ ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾವಿವತ್ತು ಕಳಸ ಬಂದಿದ್ದೀವಿ. ಏನಕ್ಕೆ ಅಂತಂದರೆ, ಈ ನಮ್ಮ ಮೈಸೂರು ಭಾಗ, ಆಮೇಲೆ ಹಾಸನ ಭಾಗ, ಇನ್ನು ಕೆಲವೊಂದು ಭಾಗಗಳೆಲ್ಲ ನಾವು ದೇವರುಗಳನ್ನ ವಿವಿಧ ರೀತಿಯಲ್ಲಿ ಪೂಜೆ ಮಾಡ್ತೀವಿ. ಅದೇ ಥರ ನಮ್ಮ ತುಳುನಾಡಿನಲ್ಲಿ ಯಾವ ಥರ ದೇವರುಗಳನ್ನ ಪೂಜೆ ಮಾಡ್ತಾರೆ ಅನ್ನೋದನ್ನು ನೋಡೋದಕ್ಕೋಸ್ಕರ ನನಗೊಂದು ಒಳ್ಳೆ ಡಿಫ್ರೆಂಟ್ ಆಗಿರೋ ಎಕ್ಸ್ಪೀರಿಯೆನ್ಸು ಅಂತ ಅನ್ಕೋತೀನಿ. ಇಲ್ಲಿ ಈ ದೈವಕೋಲ ಹೇಗೆಲ್ಲ ನಡೆಯುತ್ತೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ಅನ್ನೋದು ಒಂದು ಸಖತ್ತು ಖುಷಿ ಇದೆ. ಯಾಕೆ ಅಂತಂದರೆ, ಕಾಂತಾರ ಬಂದಮೇಲೆ ಸುಮಾರು ಥರ ಡಿಫ್ರೆಂಟ್ ದೈವಗಳನ್ನ ನಾವು ವಿಡಿಯೋಗಳನ್ನಲ್ಲಿ ನೋಡ್ತಿದ್ದೆ. ಸೊ ಇವತ್ತು ಇಲ್ಲಿ ನಮ್ಮ ಕಣ್ಣು ಮುಂದೆ ನಡೆಯೋ ಕೋಲನ ನಾನು ನಿಮಗೂ ತೋರಿಸ್ತಾ ಇದ್ದೀನಿ, ನಾನು ನೋಡ್ತಾ ಇದ್ದೀನಿ. ತುಂಬ ಖುಷಿ ಆಗುತ್ತೆ ಅಂತ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ ಹೇಗೆಲ್ಲ ಹಬ್ಬಕ್ಕೆ ನಾವು ಯಾವ ಥರ ತಯಾರಿ ನಡೆಸ್ತೀವೋ ಸೇಮ್ ಅದೇ ಥರ ಇವ್ರೂ ಅಷ್ಟೇ ಹೇಗೆ ರೆಡಿ ಮಾಡ್ಕೊಂಡಿದ್ದಾರೆ ನೋಡಿ. ಇದು ದೇವಸ್ಥಾನ ನೋಡ್ತಿರೋದು ಎಷ್ಟು ಚೆನ್ನಾಗಿದೆ ನೋಡಿ. ಅಣ್ಣಪ್ಪಾಜಿ ಪಂಜುರ್ಲಿ ಅಂತ ಅಂದ್ಬಿಟ್ಟು ದೇವರು. ನಮಗೆ ಗೊತ್ತಿಲ್ಲ ಯಾವ ಥರ ಈಗ ಏನೇನು ಮಾಡ್ತಾರೆ ಅಂತ. ನೋಡೋದ ಬನ್ನಿ. ಇದು ರೆಡಿ ಏನಕ್ಕೆ ಮಾಡ್ತಿರೋದು? ಆಮೇಲೆ ಕಟ್ಲಿಕ್ಕೆ. ನೋಡಿ ವಿವಿಧ ರೀತಿಯ ಹೂಗಳು. ಈ ಹೂಗಳನ್ನ ನೀವು ನೋಡಿರ್ತೀರ. ಫಸ್ಟು ನಮ್ಮ ಮನೆ ಕಡೆ ಎಲ್ಲ ಬೆಳೀತಾ ಇತ್ತು, ಬಟ್ ಈಗ ಇಲ್ಲಿ ಈ ಕಡೆ ಕಾಣಿಸುತ್ತೆ ನೋಡಿ. ಎಷ್ಟು ಚೆನ್ನಾಗಿದೆ. ಹೂಗಳನ್ನೆಲ್ಲ ಬಳಸ್ಕೊತಾರೆ ನೋಡಿ. ಇಲ್ಲಿ ಇನ್ನೊಂದು ಕೆಲವೊಂದು ಇಂಪಾರ್ಟೆಂಟ್ ಏನು ಅಂತಂದರೆ, ಗರಿಲೆ ಎಲ್ಲ ರೀತಿಯ ಕೆಲಸಗಳನ್ನ ಮಾಡೋದು ಇಲ್ಲಿ ಕೆಲವೊಂದೆಲ್ಲ ನೋಡಿ. ಈಗ ತೋರಿಸ್ತೀನಿ. ಇದೆಲ್ಲ ಎಷ್ಟು ಚೆನ್ನಾಗಿ ಗರಿಲೆ ಎಣ್ದು ಮಾಡಿರೋ ಅಂಥ ದೈವಕ್ಕೆ ಹಿಂದ್ಗಡೆ ಅವರು ಕಿರೀಟ ಥರ ಅಂತ ಉಪಯೋಗಿಸೋ ವಸ್ತು ಇದು ನೋಡಿ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಡಿಸೈನು ಅಂತ ಅಂದರೆ ನನಗಂತೂ ತುಂಬ ಖುಷಿ ಆಯಿತು. ಗರೀಲಿ ಯಾವ್ಯಾವ ಥರ ಏನೆಲ್ಲ ಮಾಡ್ಬೋದು ನೋಡಿರಲ್ಲ, ಅದೇ ಗರೀಲಿ ಮಾಡೋದು ಇದು. ಅಣ್ಣ ಇದೆಲ್ಲ ಗರಿಯಲ್ಲೇ ಮಾಡಿರೋದ? ಗರಿಯಲ್ಲೇ. ಇದು ಎಲ್ಲ ಗರಿಯಲ್ಲೇ ಮಾಡಿರೋದು. ಹೇಗೆ ಮಾಡಿದ್ದಾರೆ? ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕೇಳಿಸಲ್ಲ ಅಂತ ಅನ್ಕೋತೀನಿ ನಮ್ಮ ಮಾತು. ಅಣ್ಣ ಏನು ಹೇಳ್ತಾರೆ ಇದನ್ನ? ಇದಕ್ಕೆ
ಅಂದರೆ ತಟ್ಟೆ ತುಳುವಲ್ಲಿ ತುಳುವಲ್ಲಿ. ಅದಕ್ಕೆ ಅದಕ್ಕೇನು ಹೇಳ್ತಾರೆ? ಅಣಿ ಅಂತ. ಹ? ಅಣಿ 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 ಅಂತ ಅದನ್ನು ಕಟ್ಕೊಳ್ಳೋದು. ಯಾಕಂದ್ರೆ ಅಲ್ಲಿ ಒಳಗೊಂದು ಮೂರ್ತಿ ಉಂಟಲ್ಲ ಹಾಂ ಹಾಂ ಮುಖ, ಹಾಂ. ಅದನ್ನು ನೀನು ಕಟ್ಟಿ ತಲೆ ಮೇಲೆ ತಲೆ ಇಳಿಸಿ. ಸರಿಪಾದಿ ಅಧಿಕಾರದ ಬೇರು ಚೌಡೇಶ್ವರ ಧರ್ಮ ತಂದು ನನ್ನ ಭೂಮಿನೇ ಮಾಣಿಕ್ಯದ ಪರಿಣಾದ ಧಾರಣ ಮಂತ್ರ ಮತ್ತಿಚ್ಚಿ ಸ್ಥಳ ನಮ್ಮ ಕಡೆ ಯುಗಾದಿ ಹಬ್ಬಕ್ಕೆ ನಾವು ತಳೀರು ತೋರಣ ಎಲ್ಲ ಕಟ್ಟಿ ಹೇಗೆ ರೆಡಿ ಮಾಡ್ತೀವೋ ಅದೇ ಥರ ಇಲ್ಲೂ. ಆದರೆ ಇಲ್ಲಿ ಒಂಥರ ಆಚಾರ ವಿಚಾರ ಬೇರೆ. ನೋಡಿ, ಇವರು ಕೋಲ ಕಟ್ಟೋರು ಇವರೇ. ನಿಮಗೆ ಇಲ್ಲಿ ನೋಡ್ತಿರೋದು 3 ವಿವಿಧ ಹಂತದಲ್ಲಿ ಇವರು ಪೂಜೆಗಳನ್ನ ಮಾಡ್ತಾರೆ. ಇದು 1ನೇ ಹಂತ, ಮತ್ತೆ ಇನ್ನೊಂದು ಹಂತ ಇದೆ, ಮತ್ತೆ ಇನ್ನೊಂದು ಹಂತ ಇದೆ. ಒಟ್ಟು 3 ರೀತಿಯ ಹಂತಗಳಲ್ಲಿ ಇವರು ಪೂಜೆಯನ್ನು ಸಲ್ಲಿಸೋದು. ಲಾಸ್ಟು ಕೋಲ ನಡೆಸ್ತಾರೆ ಅಂತಾರಲ್ಲ, ಅದೇ ಫುಲ್ಲು ಆ ಗರಿ ಎಲ್ಲ ಇತ್ತಲ್ಲ ಅದನ್ನೆಲ್ಲ ಕಟ್ಕೊಂಡು ಕುಣಿತ ಮಾಡಿ ಕೋಲನ ಕೊನೆಗೊಳಿಸ್ತಾರೆ. ನೋಡಿ, ಇಲ್ಲಿಂದ ನಾವು ಏನೂ ಹೇಳಲ್ಲ. ಯಾಕೆ ಅಂತಂದರೆ ನಮ್ಮ ಆಚಾರ ವಿಚಾರಗಳು ಅವರ ಆಚಾರ ವಿಚಾರಗಳು ಬೇರೆ ಬೇರೆ. ಸೊ ಅದಕ್ಕೋಸ್ಕರ ಈಗ ಅವರು ರೆಡಿ ಆಗೋದ್ರಿಂದ ಹಿಡಿದು ಬೇರೆ ಯಾವ್ಯಾವ್ದಿರುತ್ತೋ ಅದೆಲ್ಲ ಎಷ್ಟು ತುಂಬ ಚೆನ್ನಾಗಿರುತ್ತೆ ಅಂತಂದರೆ ತುಂಬ ಡಿಫ್ರೆಂಟಾಗಿರುತ್ತೆ. ನಮ್ಮ ಆಚಾರ ವಿಚಾರಗಳನ್ನ ನಾವು ಯಾವ ಥರ ಗೌರವಿಸ್ತೀವೋ ಅದೇ ಥರ ಅವರ ಆಚಾರ ವಿಚಾರಗಳನ್ನ ನಾವು ಗೌರವಿಸಬೇಕು. ನೋಡಿ, ದೈವ ಕುಣಿತ ಎಷ್ಟು ತುಂಬ ಚೆನ್ನಾಗಿರುತ್ತೆ. ಇಲ್ಲಿಂದ ವಿಡಿಯೋಗಳನ್ನ ಮಾಡಬೇಡಿ ಅಂತ ಹೇಳಿದರು, ಆದರೂ ನಾನು ಮಾಡಿ ನಿಮಗೆಲ್ಲ ತೋರಿಸಲೇಬೇಕು ಅನ್ನೋ ಕಾರಣಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ನಾವು ಈ ದೈವದ ಬಗ್ಗೆ ನಮಗೊಂದಷ್ಟು ಗೊತ್ತಿಲ್ಲದೆ ಇರೋದರಿಂದ ನಾರ್ಮಲಾಗಿ ಈ ವಿಡಿಯೋನ ಮಾಡಿದ್ದೀನಿ. ಯಾಕೆ ಅಂತಂದರೆ ಆಚಾರ ವಿಚಾರಗಳು ಅವ್ರದ್ದು ಬೇರೆ ನಮ್ಮದು ಬೇರೆ ಇರೋದ್ರಿಂದ ನಮಗೆಷ್ಟು ಗೊತ್ತಿದೆಯೋ, ಆಮೇಲೆ ನನಗೆಷ್ಟು ನೋಡಬೇಕು ಅಂತ ಅವಕಾಶ ಸಿಕ್ಕಿತ್ತೋ ಅಷ್ಟನ್ನು ಉಪಯೋಗಿಸ್ಕೊಂಡಿದ್ದೀನಿ. ಮನೆಯವರು ಗ್ರಾಮಕ್ಕೋಸ್ಕರ ಎಷ್ಟು ಒಳ್ಳೆ ಪೂಜೆಗಳನ್ನ ಮಾಡ್ತಾರೆ. ದೈವ ಕೋಲ ಹೇಗೆ ನಡೆಯುತ್ತೆ ಅನ್ನೋದು ನಿಮಗೆ ಗೊತ್ತಾಯಿತು ಅಂತ ಅನ್ಕೋತೀನಿ. ನಿಮಗೂ ಏನಾರ ಅಕಸ್ಮಾತಾಗಿ ಮಂಗಳೂರಿನ ಕಡೆ ಹೋದರೆ ಹೋಗಿ ನೋಡ್ಕೊಬನ್ನಿ ಅಂತ ಹೇಳ್ತಾ
ಈ ವಿಡಿಯೋನ ಎಂಡ್ ಮಾಡ್ತೀನಿ. ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಎಲ್ಲರೂ ಹೊಸ್ದಾಗಿ ಚಾನಲ್ ನೋಡು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.